ನೋಡಿ ಇವಾಗ ಈ ಥರ ಸಿಪ್ಪೆ ತಗೊಳ್ಬೇಕು. ಇದೊಂದು 5-6 ಅವರ್ ನೆನೆಸಿರೋದು ಅವರೆಕಾಯಿನ ಸುಲಿದ್ಬಿಟ್ಟು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಲ್ನಾಡ್ ಬೆಣ್ಣೆ 007. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಹಿತಕವರೆ ಕಾಳು ಸಾಂಬಾರು. ಹಿತಕವರೆ ಕಾಳು ಸಾಂಬಾರಿಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಬನ್ನಿ. ಒಂದು 4-5 ಅವರ್ ನೆನೆಸಿರೋ ಅವರೆಕಾಳು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಬದನೆಕಾಯಿ, ಆಲೂಗೆಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿರೋದು, ಸ್ವಲ್ಪ ಈರುಳ್ಳಿ, ಕರ್ಬೇವಿನ ಸೊಪ್ಪು. ಕುಕ್ಕರ್ ಇವಾಗ ಬಿಸಿಯಾಗಿದೆ. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಂತಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಂತ ಇದ್ದೀನಿ. ಈರುಳ್ಳಿ ಹಾಕಂತ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಹಾಕಂತ ಇದ್ದೀನಿ. ಆಲೂಗಡ್ಡೆ, ನೆನೆಸಿ ಸಿಪ್ಪೆ ತೆಗೆದಿರೋ ಹಿತಕವರೆ ಕಾಳನ್ನು ಹಾಕೊತಾ ಇದ್ದೀನಿ. ಇದೆಲ್ಲಾನು ಸ್ವಲ್ಪ ಫ್ರೈ ಆಗಿದ್ದಾದ್ಮೇಲೆ ಉಪ್ಪು ಹಾಕೊಂತ ಇದ್ದೀನಿ. ಇದು ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಹಸಿ ಸ್ಮೆಲ್ ಬರಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೀವು ಮಾಡೋದಾದರೆ ಹೀಗೆ ಮಾಡಿ, ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಆಮೇಲೆ ನೀರು ಹಾಕಿ 1-2 ವಿಷಲ್ ಹೊಡೆಸ್ಕೊಳ್ಳೋಣ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಹೊಡೆಸ್ಕೊಳ್ಳೋಣ. ಇದು2 ವಿಷಲ್ ಹೊಡಿಲಿ. ಇವಾಗ ಖಾರಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿ 1-2, ಗುಂಟೂರು ಮೆಣಸಿನ್ಕಾಯಿ 1-2-3-4, ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿರೋದು, ಧನಿಯಾನು ಕೂಡ ಎಣ್ಣೆಲಿ ಫ್ರೈ ಮಾಡಿ ಇಟ್ಟಿರೋದು, ಆಮೇಲೆ ಮತ್ತು ಜೀರಿಗೆನೂ ಕೂಡ, ಸ್ವಲ್ಪ ಟೊಮೆಟೊ ಎಣ್ಣೆಲಿ ಫ್ರೈ ಮಾಡಿರೋದಲ್ಲ ಇದು, ಹಸಿನೇ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ, ಬೆಳ್ಳುಳ್ಳಿ ಸ್ವಲ್ಪ ಸಿಪ್ಪೆ ತೆಗೆದಿರೋದು, ತೆಂಗಿನ ತುರಿ ಸ್ವಲ್ಪ. ಇದೆಲ್ಲನೂ ಇವಾಗ ರುಬ್ಕೊಳ್ಳೋಣ. ಆಗಿರೋದಾಗಿದೆ. ಇವಾಗ 2 ವಿಷಲ್ ಹೊಡೆದಿದ್ದಾದ್ಮೇಲೆ ಈ ಥರ ಬಂದಿದೆ ನೋಡಿ. ಇದನ್ನ ಇನ್ನೊಂದು ಪಾತ್ರೆಗೆ ಹಾಕೊಂಡು ಕುದಿಸ್ಕೊತಾ ಇದ್ದೀನಿ. ಖಾರ ಹಾಕೋಣ. ಇದು ಕುದ್ದಿರೋದಾಗಿದೆ. ಇವಾಗ ಫೈನಲಿ ಹಿತಕವರೆ ಕಾಳು ಸಾಂಬಾರು ರೆಡಿಯಾಗಿದೆ. ನಾನು ಇದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೆ. ಮುದ್ದೆ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ. ವಾವ್, ಸೂಪರ್ ಆಗಿದೆ. ನೀವೊಂದ್ಸಲ ಮಾಡ್ಕೊತೀರಲ್ವಾ ಫ್ರೆಂಡ್ಸ್? ನೀವು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.